ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನೇರವಾಗಿ ಮಾತಾಡಿಸ್ತೀನಿ ಸರ್. ಈಗ ಬಿಜೆಪಿ ಜೆಡಿಎಸ್ ಸಭೆ ಮಾಡಿದ್ರಿ ಸರ್, ಒಂದು ನಿಮಿಷ. ನಾನು ಪಾರ್ಟಿ ಆಫೀಸಲ್ಲಿ ಜಂಟಿ ಸಭೆ ಸರ್. ಇವತ್ತಿನ ಜಂಟಿ ಸಭೆ ಮುಂದೆ ನಡೀತಕ್ಕಂಥ ವಿಧಾನಸಭೆ ಕಲಾಪದಲ್ಲಿ ಎರಡೂ ಪಕ್ಷಗಳು ಒಂದು ಸಮನ್ವಯತೆಯಿಂದ ಆ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಇವತ್ತು ಸರ್ಕಾರದ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಒಂದು ಧ್ವನಿಯ ಕೆಲಸ ಮಾಡ್ತಕ್ಕಂಥ ಕೆಲವು ತೀರ್ಮಾನಗಳು. ಸಮನ್ವಯ ಸಮಿತಿ ರಚನೆ ಮಾಡಬೇಕು ಅನ್ನಿದ್ದು, ಅದ್ರ ಬಗ್ಗೆ ಏನಾರು ಚರ್ಚೆ ಆಯ್ತು ಸರ್? ಸಮನ್ವಯ ಸಮಿತಿಯ ಸದಸ್ಯರುಗಳು 4 ಜನ 5 ಜನ ಆಗಬೇಕು ಅಂತಕ್ಕಂಥ ಒಂದು ಚರ್ಚೆ ಆಗಿದೆ. ಅದು 2-3 ದಿವಸದಲ್ಲಿ ಒಂದು ಸಮನ್ವಯ ಸಮಿತಿ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಮಿತಿ ರಚನೆ ಆಗಬೇಕು ಅಂತಕ್ಕಂಥ ತೀರ್ಮಾನವೂ ಆಗಿದೆ. ಪಾದಯಾತ್ರೆಗೆ ಏನಾದ್ರು ಬರ್ತಾರೆ ಬಿಜೆಪಿಯವರು ಹೇಗೆ? ನಾಳೆ ದಿನ ಅಶೋಕ್ ಅವರು ಈಗಾಗಲೇ ಅವರು BJPಯಿಂದಲೂ ಪ್ರತಿಭಟನೆಗಳೇನು ಮಾಡಿದ್ದಾರೆ. ನಾಳೆ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ, ನಮ್ಮ ನಾಯಕರುಗಳೆಲ್ಲ ಸೇರಿ. ನಾಳೆ ಅವರು ಸಹ ಬಂದು ಸಾಂಕೇತಿಕವಾಗಿ ಅರ್ಧ ಕಿಲೋಮೀಟ್ರ್ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಅವ್ರಿಗೂ ಆಹ್ವಾನ ಕೊಟ್ಟಿದೆ. ಸರ್, ಈಗ ಕಾಂಗ್ರೆಸ್ನವ್ರು ಪಾದಯಾತ್ರೆ ಒಂದು ಟೀಕೆ ಮಾಡ್ತಾ ಇದ್ದಾರೆ. ಸ್ವಾಗತ ಅವರ ಪ್ರಾಯಶ್ಚಿತ್ತದ ಯಾತ್ರೆ, ಇದು ಪಾದಯಾತ್ರೆ ಅಲ್ಲ, BJP JDSನವರ ಪ್ರಾಯಶ್ಚಿತ್ತ ಯಾತ್ರೆ ಅಂತೇಳಿ. ಈಗ ಅವರು ಹಲವಾರು ಬಾರಿ ಪಾದಯಾತ್ರೆ ಮಾಡೋರೆಲ್ಲ ಪ್ರಾಯಶ್ಚಿತ್ತಕ್ಕೆ ಮಾಡಿದ್ರ? ಅವ್ರು ಮಾಡಿರೋದು ಇಲ್ಲ ಬಿ ಪಿ ಶುಗರ್ ಸರಿ ಮಾಡ್ಕೊಳಕ್ಕೆ ಮಾಡ್ಕೊಂಡ್ರ? ಬನ್ನಿ ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ಮಾತು. BJP ಮತ್ತು JDS ಒಟ್ಟಾಗಿ ಪಾದಯಾತ್ರೆಯನ್ನು ಮಾಡ್ತೀವಿ, ಸಮನ್ವಯ ಸಭೆ ಕೂಡ ಆಗಿದೆ, ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ TV9 ಜೊತೆ ಹೇಳ್ತಾ ಇರುವಂಥ ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.